ನಟ ದರ್ಶನ್ ಮತ್ತು ಸುಮಲತಾ ಸಂಬಂಧ ಹಳಸಿ ಹೋಯ್ತಾ? ಜೈಲಿಗೆ ನೋಡಲು ಬರದಿದ್ದಕ್ಕೆ ಸುಮಲತಾ ಮೇಲೆ ಮುನಿಸು. ಅನ್ಫಾಲೋ ಆಸ್ಕರ್ ಆಕ್ಟರ್, ಏನಿದು ಅಮ್ಮ ಮಗನ ವಾರ್? ಮೈಸೂರಿನಲ್ಲಿ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮರುಪ್ರಾರಂಭ ಆಗಿದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಮೂಲಕ ದರ್ಶನ್ ಸಂದೇಶವೊಂದನ್ನ ರವಾನಿಸಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಫಾಲೋ ಮಾಡ್ತಾ ಇದ್ದವರನ್ನೆಲ್ಲ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ಫಾಲೋ ಮಾಡ್ತಾ ಇದ್ದಿದ್ದೇ 6 ಅಕೌಂಟ್ಗಳನ್ನ. ಅದರಲ್ಲಿ 3 ಅಂಬರೀಶ್ ಕುಟುಂಬದವರದ್ದು. ಸುಮಲತಾ, ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಅಭಿಷೇಕ್ ರನ್ನ ಫಾಲೋ ಮಾಡ್ತಾ ಇದ್ದ ದರ್ಶನ್ ಏಕಾಏಕಿ ಅನ್ಫಾಲೋ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾಗ ತಮ್ಮನ್ನ ನೋಡೋದಕ್ಕೆ ಬರದೇ ಇದ್ದದ್ದಕ್ಕೆ ಕೋಪಗೊಂಡು ದರ್ಶನ್ ಸುಮಲತಾ ಕುಟುಂಬವನ್ನ ಅನ್ಫಾಲೋ ಮಾಡಿದ್ದಾರೆ ಎನ್ನಲಾಗ್ತಿದೆ. ದರ್ಶನ್ ಅನ್ಫಾಲೋ ಬೆನ್ನಲ್ಲೇ ಮಾಜಿ ಸಂಸದೆ ಸುಮಲತಾ ಹಾಕಿರೋ ಇನ್ಸ್ಟಾಗ್ರಾಂ ಪೋಸ್ಟ್ ಈ ಸುದ್ದಿಯನ್ನ ಮತ್ತಷ್ಟು ಪುಷ್ಟೀಕರಿಸುತ್ತಿದೆ. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗ್ ಹೋಗುತ್ತೆ ಅಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೋ, ತಮ್ಮದೇ ತಪ್ಪಿಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೋವು ಮಾಡ್ತಾರೋ, ತಮ್ಮ ಮೇಲಿನ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕ್ತಾರೋ, ಬೇರೆಯವರ ಮೇಲೆ ಗೂಬೆ ಕೂರ್ಸಿ ತಮ್ಮನ್ನ ತಾವು ಹೀರೋ ಅನ್ನೋ ಹಾಗೆ ಬಿಂಬಿಸ್ಕೊಳ್ತಾರೋ ಅವ್ರಿಗ್ ಹೋಗುತ್ತೆ. ತಾವೇ ಹೀರೋ ಅಂತ ಬಿಂಬಿಸಿಕೊಳ್ಳೋರಿಗೆ ಈ ಬಾರಿಯ ಆಸ್ಕರ್ ಎಂದಿದ್ದಾರೆ ಸುಮಲತಾ. ಅಷ್ಟೇ ಅಲ್ಲ, ಸತ್ಯ ತಿರುಚಿದವರಿಗೆ, ತಪ್ಪು ಮಾಡಿ ಬೇರೆಯವರನ್ನ ನಿಂದಿಸಿ ಗೂಬೆ ಕೂರ್ಸೋರಿಗೆ ಆಸ್ಕರ್ ಸಿಗುತ್ತೆ ಅಂತ ವ್ಯಂಗ್ಯದ ಪೋಸ್ಟ್ ಹಾಕಿದ್ದಾರೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸುಮಲತಾ, ದರ್ಶನ್ ಅನ್ಫಾಲೋ ಮಾಡಿದ ವಿಚಾರ ಗೊತ್ತಿಲ್ಲ, ಆದ್ರೆ ರಿಯಲ್ ಲೈಫ್ ನಲ್ಲಿ ಅವನು ನನ್ನನ್ನ ಅನ್ಫಾಲೋ ಮಾಡೋದು ಸಾಧ್ಯವಿಲ್ಲ, ಯಾಕಂದ್ರೆ ದರ್ಶನ್ ನನ್ನ ಮಗ ಅಂತ ಹೇಳಿದ್ದಾರೆ ಸುಮಲತಾ. ಫಾಲೋ ಮಾಡ್ತಾರೆ ಯಾರನ್ನ, ಅದು ನನ್ನ ವಿಚಾರ ಅಲ್ವಲ್ಲ, ಇಟ್ಸ್ ಹಿಸ್ ಡೆಸಿಷನ್. ನಮ್ಗೆ 25 ವರ್ಷ ದರ್ಶನ್ ಫಸ್ಟ್ ಪಿಕ್ಚರ್ ಕ್ಲಾಪ್ಗೂ ನಾನು ಅಂಬರೀಶ್ ಅವರೇ ಹೋಗಿ ಮಾಡಿದ್ದು. ಆವತ್ತಿಂದ ದರ್ಶನ್ ನಮ್ಮನೆ ಮಗನೇ, ಅವತ್ತಿಂದಲೂ ದರ್ಶನ್ ನನ್ನ ಮಗನೇ, ಇವತ್ತು ನಿನ್ನೆ ನಾಳೆ. ಸೊ ಅದರಲ್ಲಿ ಯಾವ ಚೇಂಜು ನನ್ನಿಂದ ಎಲ್ಲೂ ಇಲ್ಲ. ಸುಮಲತಾ ಅವರ ಈ ಮಾತು ಇಬ್ಬರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋ ಮಾತಿಗೆ ಪುಷ್ಟಿ ಕೊಡುತ್ತೆ. ಜೈಲಿಂದ ಬಿಡುಗಡೆಯಾದ ಮೇಲೂ ದರ್ಶನ್ ನೋಡೋದಕ್ಕೆ ಸುಮಲತಾ ಹೋಗಿಲ್ಲ. ದರ್ಶನ್ ಮುನಿಸಿನಾಟಕ್ಕೆ ಸುಮಲತಾ ತಲೆ ಕೆಡಿಸಿಕೊಂಡಿಲ್ಲ ಅನ್ನಿಸ್ತಿದೆ. ಫಿಲಂ ಬ್ಯೂರೋ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.